ತಾವೆಲ್ಲ ನಾನು ಮಾತಾಡಬೇಕು, ಭೇಟಿ ಮಾಡಬೇಕು, ವಿಚಾರವನ್ನು ತಿಳಿಸ್ಬೇಕು ಅಂತೇಳಿ ಭಾಳ ಆತುರದಿಂದ ಕಾಯ್ತಾ ಇದ್ದೀರಿ. ತಾವೀಗಾಗಲೇ ಕಾವೇರಿ ನೀರಿನ ಬಗ್ಗೆ ತೀರ್ಪುಗಳನ್ನು ಗಮನಿಸಿದ್ದೀರಿ. CWRC 15 ದಿನಗಳ ಕಾಲ 3,500 TMC ಬಿಡಬೇಕು, 3,500 ಕ್ಯೂಸಿಕ್ ಬಿಡಬೇಕು ಅಂತ ಹೇಳಿ ಆದೇಶ ಕೊಟ್ಟಿದೆ. ಇಂಥ ಸಂಕಷ್ಟ ಕಾಲದಲ್ಲಿ ಅನೇಕ ತೀರ್ಮಾನಗಳು ಬಂದಿವೆ. 2016, 17, 23, 24, 17, 18, 19 ಎಲ್ಲ ಎಷ್ಟು ಆದೇಶ ಕೊಡ್ತು ಅಂಥೇಳಿ ನಿಮಗೆ ನಾನು ವಿವರವನ್ನು ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಭಾಳ ಕಳೆದ 3 ವರ್ಷ ಭಾಳ ಸಂತೃಷ್ಟಿಯಾಗಿ ನಮಗೆ ಮಳೆ ಬಂದಿದೆ. ಬಹುಶಃ ಹೋದ ವರ್ಷ ಭಾಳ ಅತಿ ಇತಿಹಾಸ ಮುನ್ನವಾಗಿ ನಾವು ಕಾವೇರಿ ಪೂಜೆಯನ್ನು KRSನಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಮತ್ತು ನಾವು ಹೋಗಿ ನೆರವೇರಿಸಿತು. ಕಾವೇರಿ ಆರತಿ ಕೂಡ ನಾನು ಮಾಡಿದೆ. ಸೊ ಜನ ಭಾಳ ಸಂತೋಷವಾಗಿ ಒಳ್ಳೆಯ ಮಳೆ ಬೆಳೆ ಎಲ್ಲ ಕೂಡ ಆಯಿತು. 100 TMC 177 TMC ನೀರನ್ನು ಬಿಡೋ ಜಾಗದಲ್ಲಿ 400 TMC ಹೆಚ್ಚು TMC ತಮಿಳುನಾಡಿಗೆ ಹರಿದೋಯ್ತು. ಸೊ ನಾವು ಅದನ್ನು ಇಟ್ಕೊಳ್ಳೋಕ್ಕಾಗಲಿಲ್ಲ, ಬಿಡಲೇಬೇಕಾದಂಥ ಅನಿವಾರ್ಯತೆ. ಅವರು ಸಂತೋಷಪಟ್ಟಿದ್ದಾರೆ. ಸಮುದ್ರಕ್ಕೂ ಹೋಗಿದೆ ನೀರು. ಇದು ದಾಖಲೆಯಲ್ಲಿ ಎಲ್ಲ ನಂಬರ್ಗಳು ನಿಮ್ಮ ಹತ್ರನೂ ಇದೆ, ನಮ್ಮ ಹತ್ರನೂ ಇದೆ. ಇವತ್ತು ನಮಗೆ ಬಿಳುಗುಂಡ್ಲಿಗೆ ನಾವು 3,500 TMCಯನ್ನು 3.5 TMC ಜೂನ್ ಜುಲೈ ಚೀಟಿ ತರ 3,500 ಕ್ಯೂಸಿಕ್ ಬಿಡಬೇಕು ಅಂತ ಹೇಳಿ ಆದೇಶ ಏನು ಕೊಡ್ತು, ಅದಕ್ಕೆ ನಾವು ಅಪೀಲ್ ಆಗ್ತೇವೆ CWMA ಮುಂದೆ. ಕೆಲವು ನನ್ನ ವಿರೋಧ ಪಕ್ಷದ ಸ್ನೇಹಿತಗಳು ನಮ್ಮ ಅಧಿಕಾರಿಗಳು ಹೋಗಲಿಲ್ಲ ಅಂಥೇಳಿ ಪಾಪ ಅವರ ಆರೋಪಗಳನ್ನು ಕೂಡ ಮಾಡಿದ್ರು. ನಾನು ಅವ್ರಿಗೇನು ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ, ಆದರೆ ರಾಜ್ಯದ ಜನತೆಗೆ ತಿಳಿಸ್ಬೇಕಾದ ನನ್ನ ಅವಶ್ಯಕತೆ ಇದೆ. CWRC ಮುಂದೆ ನಮ್ಮ CNL MD ಅವರು ಸದಸ್ಯರಾಗಿರ್ತಾರೆ. ಅವರ ಜೊತೆಗೆ ಕೆಲವು ಇಬ್ಬರು ಅಡ್ವೈಸರ್ಸ್ ಕೂಡ ನಾವು ಕಳಿಸಿರ್ತೀವಿ. ಅವರು 3 ಜನನೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಅವ್ರು ಏನು ವಾದವನ್ನು ಮಂಡಿಸಬೇಕು ಮಂಡನೆ ಮಾಡಿದ್ದು ಎಲ್ಲ ವಾದಗಳು ಕೂಡ ದಾಖಲೆಗಳಿದೆ. ಅದಾದ ಮೇಲೆ ನಿನ್ನೆ ಕೂಡ ಅಪೀಲ್ ಮಾಡಿದ್ರು. ಅವತ್ತು ಯಾರು ಬಸವರಾಜ ಬೊಮ್ಮಾಯಿಯವ್ರ ಹತ್ರ ಅಡ್ವೈಸರ್ ಇದ್ರು ಅವ್ರನ್ನೂ ಇನ್ನೂ ನಾವು ಇಟ್ಕೊಂಡಿದ್ದೀವಿ. ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಅವರೆಲ್ಲ ಸಲಹೆಗಳನ್ನು ಕೂಡ ಅವರೆಲ್ಲ ಕೊಟ್ಟಿದ್ದಾರೆ. ನಿನ್ನೆ ಈ ಆರ್ಡರ್ಕಿನ ನಮಗೆ ಸ್ವಲ್ಪ ಕಡಿಮೆ ಮಾಡಿ, ಸ್ವಲ್ಪ ಟೈಮ್ ಕೊಡಿ, ಡೆಫರ್ ಮಾಡಿ ಅಂಥೇಳಿ ನಾವು ಕೂಡ ಮನವಿ ಮಾಡಿದ್ದು. ಅವರು ಇಲ್ಲ, ನಿಮ್ಗೆ ಇನ್ನೂ ಜಾಸ್ತಿ ನೀರು ಬರ್ತಾ ಇದೆ, ನಮಗೆ ಬಿಡಬೇಕು ಅಂತೇಳಿ ತಮಿಳುನಾಡು ಕೂಡ ಭಾಳ ಪ್ರಬಲವಾದಂಥ ವಾದ. ನಮ್ಮ ಅಧಿಕಾರಿಗಳು ನನಗೆ ಭಾಳ ಸಮಾಧಾನ ತರೋ ರೀತಿಯಲ್ಲಿ ನಮ್ಮ
ಪ್ರಿನ್ಸಿಪಲ್ ಸೆಕ್ರೆಟರಿ CWMA ಮುಂದೆ ಏನು ಸದಸ್ಯರಿರ್ತಾರೆ ಅವ್ರನ್ನೇ ಖುದ್ದಾಗಿ ನೆನ್ನೆ ಭಾಗವಹಿಸಲಿಕ್ಕೆ ನಾನು ಕಳಿಸ್ಕೊಟ್ಟಿದ್ದೆ, ವರ್ಷಲ್ಲೂ ಬೇಡ ಅಂತೇಳಿ. ನಮ್ಮ ಅಡ್ವೊಕೇಟ್ ಜನರಲ್ ಕೂಡ ಆ ಮೀಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮಾಡಿ ಕೊನೆಗೆ ಅವರು ಕೂಡ ವಾದವನ್ನು ನಮ್ಮ ACS ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಒಳ್ಳೆಯ ವಾದವನ್ನು ಕೂಡ ಅವರು ಮಂಡಿಸಿದ್ದಾರೆ. ಅವರು ಏನು ತೀರ್ಮಾನ ಕೊಟ್ಟಿದ್ದಾರೆ, ನಿಮಗೆ ನಾವು ಕೊಟ್ಟಿರೋದೇ ಕಡಿಮೆ, ನಿಮಗೆ ಪ್ರತಿದಿನ ಇಷ್ಟು TMC ಒಳವರು ಬರ್ತಾ ಇದೆ, ನಾವು ಯಾರು ಮುಚ್ಚಿಡಕ್ಕಂತೂ ಆಗಲ್ಲ ಎಷ್ಟು ಒಳವರು ಬರ್ತಾ ಇದೆ ಅನ್ನೋದನ್ನು ನಾವ್ಯಾರು ಕೂಡ ಅದನ್ನು, ಯಾಕೆಂದರೆ ಅಳತೆ KRS ಅಲ್ಲೂ ಅವ್ರಿಗಿದೆ, ಕಬ್ನಿಲೂ ಇದೆ, ಆರಂಗಿಲೂ ಇದೆ ಮತ್ತು ಹೇಮಾವತಿಲೂ ಅವ್ರಿಗಿದೆ, ಗೇಜ್ಗಳಂತೂ ಇದೆ. ಸೊ ಈಗಾಗಲೇ ಹಾರಂಗಿ 95% ತುಂಬಿದೆ, ಕಬಿನಿ 83% ಸ್ಟೋರೇಜ್ ಇದೆ, KRS 36% ಇದೆ, ಆರಂಗಿ 67% ಇದೆ. ಈ ಮೀಟರ್ನ ಹಾರಂಗಿ 95%, ಕಬಿನಿ 83%, KRS 36%, ಹೇಮಾವತಿ 67%. ಇಷ್ಟು ನೀರು ಇದೆ. ಇದನ್ನು ನಾವು ಏನು ಹೆಚ್ಚು ಕಮ್ಮಿ ಮಾಡೋಕ್ಕಾಗಲ್ಲ. ಮೀಟ್ರು ನೀವು ಅಧಿಕಾರಿಗಳು ಆಗಲಿ ಯಾರೇ ಆಗಲಿ ಹೋಗಿರ್ತಾರೆ, ದಾಖಲೆಗಳು ಸೆಂಟ್ರಲ್ ಗೌರ್ಮೆಂಟ್ ಹತ್ರನೂ ಇದೆ, ತಮಿಳುನಾಡು ಹತ್ರನೂ ಇದೆ, ಮಾಧ್ಯಮದವ್ರ ಹತ್ರ ಇದೆ, ಎಲ್ಲರ ಹತ್ರನೂ ಈ ದಾಖಲೆ ಇದೆ. ಪ್ರತಿದಿನ 15 TMC ಬಿಡಬೇಕು ಅಂತೇಳಿ ಈಗೇನು 3,500 ಆದೇಶ ಕೊಟ್ಟಿದ್ದಾರೆ. ಅಂದರೆ 15 ದಿನಕ್ಕೆ 4.56 TMC ಬಿಡಬೇಕು ಅಂತ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಈಗ ಹೆಚ್ಚು ಕಮ್ಮಿ ನಮ್ಮ ಹೊಳಹರಿವು 1-2 TMC ಒಟ್ಟು ಎಲ್ಲರೂ ಸೇರಿ ಬರ್ತಾ ಇದೆ. ಒಂದು 25,000 ಅಷ್ಟು ಒಳಹರಿವು ಬರ್ತಾ ಇದೆ. ಅದರಲ್ಲಿ 3,500 ಕ್ಯೂಸಿಕ್ಸ್ ಬಿಡಬೇಕು ಅನ್ನೋದು ಒಂದು ಮಾರ್ಗದರ್ಶನ ಇದೆ. ಸೊ ಇದು ಅವರು ಕೂಡ ಅವರ ದಾಖಲೆಯಲ್ಲಿ ಕನ್ಫರ್ಮೇಷನ್ ಮಾಡಿದ್ದಾರೆ. CWRC ಮತ್ತು CWMA ಇಬ್ಬರು ಕೂಡ ಇಷ್ಟು ಒಳಹರಿವು ನಿಮಗೆ ಬರ್ತಾ ಇದೆ ಅನ್ನೋದನ್ನ ಅವರು ದಾಖಲೆಯಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ನಿಮಗೆ ಕಡಿಮೆ ಇದೆ ಅಂತ. ಆದರೂ ಕೂಡ ನನ್ನ ಕರ್ತವ್ಯ, ನಮ್ಮ ಸರ್ಕಾರದ ಕರ್ತವ್ಯ, ನಾವು ರಾಜ್ಯದ ಹಿತವನ್ನು ಕಾಪಾಡಬೇಕು. ನಾನು ನನ್ನ ಕಷ್ಟ ಕಾಲದಲ್ಲಿ ನಮ್ಮ ರೈತರದ ಪರಿಸ್ಥಿತಿ ಏನಿತ್ತು ಅಂತ ನನಗೆ ಅರಿವಿದೆ. ನಾನು ಅದನ್ನು ಬಿಚ್ಚಿ ಮಾತಾಡೋಕೆ ಹೋಗುವುದಿಲ್ಲ. ಯಾರಿಗೇನು ರಕ್ಷಣೆ ಮಾಡಬೇಕು ಆ ರಕ್ಷಣೆ ಮಾಡ್ಕೊಂಡು ಬಂದಿದ್ದೇವೆ. ಈ ವರ್ಷದೂ ಕೂಡ ನಾನು ನಮ್ಮ ಶಾಸಕರ ಹತ್ರ ಸಭೆ ಕರೆದು ಅವ್ರ ಹತ್ರ ಕೂಡ ರಾಮಲಿಂಗಾರೆಡ್ಡಿಯವರು ಮಾತಾಡಿ ಅವ್ರಿಗೇನು ರಕ್ಷಣೆ ಮಾಡಬೇಕೋ ನಾವು ಮಾಡಿದ್ದೇವೆ. ಕುಡಿಯೋ ನೀರಿಗೆ ಏನು ರಕ್ಷಣೆ ಮಾಡಬೇಕೋ ಮಾಡಿದ್ದೇವೆ. ಕೆರೆಗಳನ್ನು ತುಂಬಿಸುವಂಥ ನೀರು ಏನು ಮಾಡಬೇಕೋ ಮಾಡಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಯಾವಾಗಿದೆ, ಬಂಗಾರಪ್ಪನವ್ರ ಕಾಲದಿಂದ ಹಿಡಿದು ಇಲ್ಲಿವರೆಗೂ SM ಕೃಷ್ಣ ಅವ್ರ ಸರ್ಕಾರ ಇರ್ಬೋದು, ಸಿದ್ದರಾಮಯ್ಯನ ಕಾಲ ಇರ್ಬೋದು, ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಈ ರಾಜ್ಯದ ಹಿತಕ್ಕೆ ಎಲ್ಲ ಥರದ ರಕ್ಷಣೆಗೆ ನಾವು ನಮ್ಮ ಬದ್ಧತೆಯನ್ನು ನಾವು ತೋರಿಸ್ಕೊಂಡು ಬಂದಿದ್ದೇವೆ. ಇವತ್ತು ಕೂಡ ನಾನು ರಾಜ್ಯದ ಹಿತವನ್ನು ಕಾಪಾಡಬೇಕಾದ್ದು ನನ್ನ ಕರ್ತವ್ಯ ಇದೆ. ನಮ್ಮ ಸರ್ಕಾರದ ಬದ್ಧತೆಯನ್ನು ಕೂಡ ಈಗಾಗಲೇ ನಾವು ವ್ಯಕ್ತಪಡಿಸಿದ್ದೇವೆ. ಅವರು ಆದೇಶ ಕೊಟ್ಟ ತಕ್ಷಣ ನಾವು ಅದಕ್ಕೆ ಒಪ್ಪದೆ ನಾವು ಅಪೀಲ್ ಹೋಗಿದ್ದೇವೆ. ಈಗ ನಮ್ಮೆಲ್ಲ ವಿರೋಧ ಪಕ್ಷದ ನಾಯಕರುಗಳು ಕೂಡ ಅನೇಕ ಸಲಹೆಗಳನ್ನು ಮಾಧ್ಯಮದಲ್ಲಿ ಕೊಟ್ಟಿದ್ದಾರೆ. ಇದಾದ ಮೇಲೆ 36 ಜನ ಪಾರ್ಲಿಮೆಂಟ್ ಮೆಂಬರ್ಸು ಪಾರ್ಟಿಸಿಪೇಟ್ ಮಾಡಿದರು. ನಾನು, ಡಾಕ್ಟರ್ ಪರಮೇಶ್ವರ್ ಅವರು ಮತ್ತು 6 ಜನ ಮಿನಿಸ್ಟರ್ಸು, ಒಟ್ಟು 8 ಜನ ನಾವು ಹೋಗಿ ಪಾರ್ಟಿಸಿಪೇಟ್ ನಾವು ನಮ್ಮ ಆಹ್ವಾನಕ್ಕೆ ಬಂದಿದ್ದರು. ಅದಕ್ಕಿಂತ ಮುಂಚಿತವಾಗಿ ನಾನು ಪ್ರಹ್ಲಾದ್ ಜೋಶಿ ಅವ್ರ ಹತ್ರ, ಕೆಲವು ಎಲ್ಲ ಸಂಸದರ ಹತ್ರ ಕೂಡ ನಾನು ಮಾತಾಡಿದ್ದೆ. ಅವರು ಕೂಡ ಬಂದಿದ್ದರು. ಇದನ್ನು ಅಪೀಲ್ ಮಾಡೋಕ್ಕಿಂತ ಮುಂಚಿತವಾಗಿ ಅಪೀಲ್ ಕಾಪಿನೂ ಕೂಡ ನಾನು ಪ್ರಹ್ಲಾದ್ ಜೋಶಿ ಮತ್ತು ಸೋಮಣ್ಣವ್ರಿಗೆ, ಶೋಭಕ್ಕಂಗೆ ಎಲ್ಲರೂ ಕೂಡ ನಾನು ಕಳಿಸ್ಕೊಟ್ಟಿದ್ದೆ. ಅವರು ಕೂಡ ಅವರ ಪ್ರಯತ್ನವನ್ನು ಅವರು ಮಾಡಿದ್ದಾರೆ.
ಭಾಳ ಪ್ರಾಮಾಣಿಕವಾಗಿ MPs ಹತ್ರ ನಮ್ಮ ಹತ್ರ ಎಲ್ಲ ದಾಖಲೆಗಳನ್ನು ಮಾಹಿತಿ ಎಲ್ಲ ಪಡ್ಕೊಂಡು ಅವರು ಕೂಡ ಸೆಂಟ್ರಲ್ ಮಿನಿಸ್ಟರ್ ಮೇಲೆ ಏನು ಒತ್ತಡ ತರಬೇಕು ತಂದಿದ್ದಾರೆ. ಆದರೆ CWMA ನಿನ್ನೆ ಇಲ್ಲದೆ ನಿಮಗೆ ಕೊಟ್ಟಿರೋದು ನಾವು ಇದನ್ನು ಹಿಂದೆ ತೆಗೆದುಕೊಳ್ಳೋಕ್ಕಾಗೋದಿಲ್ಲ, ನೀವು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ.